ಬೀಳಲಿಕ್ಕೆ ಶುರುವಾಗಿದೆ. ಅಲ್ಲಿರ್ತಕ್ಕಂಥವರೆಲ್ಲನೂ ಉತ್ತು ಬಿತ್ತನೆ ಮಾಡಬೇಕಾದಂಥ ಕಾಲ ಇದು. ಈಗಲಾದ್ರೂ ಈ ಸರ್ಕಾರ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಈ ರೈತರ ಪರವಾಗಿರುವಂಥ ಕೆಲಸವನ್ನು ಮಾಡಬೇಕು. ಅವ್ರಿಗೇನು ಇವತ್ತು ಭೂಮಿಯನ್ನು ಕಿತ್ಕೊಂಡಿದ್ದಾರೆ ಅರಣ್ಯ ಅಧಿಕಾರಿಗಳು, ಅವರಿಂದ ಬಿಡಿಸಿ ರೈತರಿಗೆ ಒಪ್ಪಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಒತ್ತಾಯವನ್ನು ಮಾಡ್ತಾಯಿದ್ದೀರಿ. ಆದಮೇಲೆ ಇವತ್ತು 1910ರಲ್ಲಿ ಒಂದು ಆದೇಶ ಆಗುತ್ತೆ, 1920ರಲ್ಲಿ ಒಂದು ಆದೇಶ ಆಗುತ್ತೆ, 1931ರಲ್ಲಿ ಒಂದು ಆಗುತ್ತೆ, 1941ರಲ್ಲಿ ಆಗುತ್ತೆ. ಆದರೆ ಇವತ್ತು ಸರ್ಕಾರಗಳು ಬದಲಾದಾಗ, ಅಂದರೆ ಸ್ವಾತಂತ್ರ್ಯ ಬರೋಕ್ಕೆ ಮೊದಲು ಆಗಿರ್ತಕ್ಕಂಥ ಆದೇಶಗಳು ಅನ್ನೂ ಸಹ ಈ 1941ರ ಪ್ರಕಾರವಾಗಿಯೇ ಇವತ್ತು ಸರ್ವೆ ಸ್ಕೆಚೆಲ್ಲೂ ಜಂಟಿ ಸರ್ವೆ ಆಗಿರ್ತಕ್ಕಂಥದ್ದು. ಅದನ್ನು ನಾವು ಕೇಳಲಿಕ್ಕೆ ರೆಡಿ ಇಲ್ಲ ಅಂತಾರೆ. ಈಗ ಯಾವುದೇ ಒಂದು ಆದೇಶಗಳು ಮೊದಲ ಬಾರಿ ಆಗಿರ್ತಕ್ಕಂಥ ಆದೇಶಗಳಿಗೆ ಸಂಬಂಧಪಟ್ಟಂಗೆ ನಂತರದಲ್ಲಿ ಆಗುವಂಥ ಆದೇಶಗಳೇ ಊರ್ಜಿತ ಆಗುತ್ತೆ ಹೊರತು ಹಳೆಯ ಆದೇಶಗಳನ್ನು ಯಾರು ಒಪ್ಕೊಳ್ಳಿಕ್ಕೆ ಅವಕಾಶಗಳೇ ಇಲ್ಲ. ಆದರೆ 1931 ನಮಗೆ ಆದೇಶ ಅಂತ ಫಾರೆಸ್ಟ್ ಇಲಾಖೆಯವ್ರು ಹೇಳ್ತಾರೆ. ಹಾಗಾದರೆ 1941ರಲ್ಲಿ ಆಗಿರ್ತಕ್ಕಂಥ ಫಾರೆಸ್ಟ್ ಆಕ್ಟ್ ಏನಾಗಬೇಕು ಅನ್ನೋಂಥ ಪ್ರಶ್ನೆ ಇವತ್ತು ನಾವು ಕೇಳಬೇಕಾಗುತ್ತೆ. ಇವತ್ತು 1941ರ ಪ್ರಕಾರವಾಗಿಯೇ ಮೊನ್ನೆ ಜಿಲ್ಲಾಧಿಕಾರಿಗಳು ಸರ್ವೆಯನ್ನು ಮಾಡಿಸಿದ್ದಾರೆ. ಅವರೇ ಮಾಡಿಸಿರ್ತಕ್ಕಂಥ ಸರ್ವೆಯನ್ನು ಇನ್ನೂ ಕಾರ್ಯಗತಗೊಳಿಸಿ ರೈತರಿಗೆ ಒಪ್ಪಿಸ್ತಾ ಇರುವಂಥದ್ದನ್ನು ನಮಗೆ ನೋವಿನ ಸಂಗತಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದೀನಿ. ಇವತ್ತೇನು ಮಳೆ ಬೀಳ್ತಾ ಇದೆ, ಅದಕ್ಕಾಗಿಯೇ ಇವತ್ತು ರೈತರಿಗೆ ಬಿಡಿಸುವಂಥ ಕೆಲಸವನ್ನು ಈಗ ಮೊನ್ನೆ ಜಿಲ್ಲಾಧಿಕಾರಿಗಳು ಒಂದು ವಾರ ಇರ್ತಾರೆ, ಈ ತಿಂಗಳಲ್ಲಿ ಇರ್ತಾರೆ. ಅವರಿಗೆ ರೈತರ ಪರವಾಗಿರ್ತಕ್ಕಂಥ ಕಾಳಜಿ ಇದೆ ಅಂತ ನಮಗೆಲ್ರಿಗೂ ಅವ್ರ ಮೇಲೆ ಇರ್ತಕ್ಕಂಥ ಅಭಿಪ್ರಾಯ. ಈಗಲಾದ್ರೂ ಅವರು ಇರುವಂಥ ಅಧಿಕಾರದ ಅವಧಿಯಲ್ಲಿ ರೈತರಿಗೆ ಈ ಭೂಮಿಯನ್ನು ಬಿಡಿಸ್ಕೊಟ್ಟು ಹೋಗಬೇಕು, ಅವರು ಈ ನಿಮ್ಮ ಸೇವೆಯನ್ನು ತಿಳ್ಕೊಳ್ಳುವಂಥ ಅವಕಾಶ ಆಗುತ್ತೆ ಅನ್ನುವಂಥದ್ದನ್ನು ಎರಡನೇದಾಗಿ ಹೇಳ್ತಾ ಇದ್ದೀನಿ. ಮಿತ್ರರೇ, ಇವತ್ತು ಶ್ರೀನಿವಾಸಪುರ ತಾಲೂಕಲ್ಲಿ ಫಾರೆಸ್ಟ್ ಅಧಿಕಾರಿಗಳು ರೈತರ ಭೂಮಿಯನ್ನು ಕಿತ್ಕೊಳ್ಳೋದಕ್ಕೆ ಸಂಬಂಧಪಟ್ಟಂಗೆ ನಾವೆಲ್ಲ ಸುಮಾರು ಪ್ರದೇಶವನ್ನು ಭೇಟಿ ಮಾಡಿದೆ. ಸುಮಾರು 15-20 ವರ್ಷಗಳ ಕಾಲ ದೊಡ್ಡ ದೊಡ್ಡ ಮರಗಳಾಗಿರ್ತಕ್ಕಂಥ ಮರಗಳನ್ನು, ಮಾವಿನ ಮರಗಳನ್ನು ಇವರು ರಾತ್ರೋರಾತ್ರಿ JCBಗಳ ಸಮೇತವಾಗಿ ಹೋಗಿ ಕಿತ್ತಾಕ್ತಾರೆ ಅಂತ ಹೇಳಿದ್ರೆ ಏನಿದ್ರ ಅರ್ಥ ಅನ್ನುವಂಥದ್ದು. ಅವ್ರು ಏನಾದ್ರೂ ಪ್ರಾಮಾಣಿಕವಾಗಿ ಅವ್ರಿಗೆ ದಾಖಲೆ ಪತ್ರಗಳಿದ್ದಿದ್ದರೆ ಆ ದಾಖಲೆಗಳನ್ನು ತೋರಿಸಿ ರೈತರನ್ನು ಮನವೊಲಿಸಿ, ನೋಡಿ ಈ ರೀತಿ ನಮ್ಮದು ಸ್ಕೆಚ್ ಇದೆ, ಈ ಭೂಮಿ ನಮ್ಮದು ಅಂತೇಳ್ಬಿಟ್ಟು ಬೆಳಗಿನ ಹೊತ್ತಲ್ಲೇ ಬಂದು ಆ ಎನ್ಕ್ರೋಚ್ಮೆಂಟನ್ನು ತೆಗೆದುಕೋಬೋದಾಗಿತ್ತು. ಇಲ್ಲ ಅದು ಮಾಡಲಿಕ್ಕಾಗಲಿಲ್ವಾ, ಇವರು ಎಷ್ಟು ಭೂಮಿ ಇದೆಯೋ ಅದನ್ನು ಫೆನ್ಸಿಂಗನ್ನು ಹಾಕಿ ಉಳಿಸ್ಕೋಬೋದಾಗಿತ್ತು. ಫೆನ್ಸಿಂಗ್ ಆಗ್ಲಿಕ್ಕೆ ರೆಡಿ ಇಲ್ಲ, ಟ್ರೆಂಚಿಂಗ್ ಮಾಡಲಿಕ್ಕೆ ರೆಡಿ ಇಲ್ಲ. ಅವರು ಏಕಾಏಕಿ ರಾತ್ರೋರಾತ್ರಿ ಬಂದು ಮರಗಳನ್ನು ಕಡಿದು ಬೆಟ್ಟದ ಹಂಗೆ ಉಡ್ಡೆಗಳಾಗ್ಬಿಟ್ಟು ಬೆಂಕಿ ಹಚ್ಬಿಟ್ರು ಅದಕ್ಕೆ. ಅಂದರೆ ಇದರ ಅರ್ಥ ಏನು? ಪರಿಸರ ಉಳಿಸ್ಬೇಕು ಅಂತ ಹೇಳುವಂಥದ್ದು ಅವ್ರ ಉದ್ದೇಶ ಆಗಿದ್ದರೆ ಅದೇ ಮರಗಳಿಗೆ ನಮ್ಮದೇ ಮರಗಳು ಅಂತ ಸಾಬೀತು ಮಾಡಿಕೊಳ್ಳಿ. ಸುಮಾರು ಜನ ರೈತರು ಕೋರ್ಟ್ಗೆ ಹೋಗಿದ್ದಾರೆ. ಕೋರ್ಟ್ ಆದೇಶಗಳು ಇವ್ರಿಗೆ ಲೆಕ್ಕಕ್ಕಿಲ್ಲ. ಇವತ್ತು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅತ್ಯುನ್ನತ ಸ್ಥಾನ ಹೊಂದಿರತಕ್ಕಂಥ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಆದೇಶಗಳನ್ನು ಪಡೆದಿರ್ತಕ್ಕಂಥ ಹೈಕೋರ್ಟ್ ಆದೇಶಗಳನ್ನು ಪಡೆದಿರ್ತಕ್ಕಂಥ ರೈತರ ಭೂಮಿಯನ್ನು ಸಹ ಇವರು ಕಿತ್ಕೊಳ್ತಾರೆ ಅಂತ ಹೇಳಿದ್ರೆ ಇವರು ಯಾರ ಆದೇಶಗಳನ್ನು ಪಾಲನೆ ಮಾಡ್ತಾರೆ ಈ ಫಾರೆಸ್ಟ್ ಅವರು ಅನ್ನುವಂಥದ್ದನ್ನು ಪ್ರಶ್ನೆಯನ್ನು ಕೇಳಬೇಕಾಗುತ್ತೆ. ಅದ್ರ ಜೊತೆಗೇ ಇವತ್ತು ಈ JCBಗಳಿಗೆ ಬಿಲ್ಗಳನ್ನು ಮಾಡಿದ್ದಾರೆ. ಅದೆಲ್ಲ ನಮ್ಮ ಪ್ರಕಾಶ್ ಅವ್ರು ಹೇಳ್ತಾರೆ, ಅದು ಭ್ರಷ್ಟಾಚಾರದ ಬ್ರಹ್ಮಾಂಡ ಭ್ರಷ್ಟಾಚಾರನೇ ಅಂತ ಹೇಳಬೇಕು. ಆ ರೀತಿಯಾಗಿ ಅವರಿಗೆ ರೈತರನ್ನು ಭೂಮಿಯನ್ನು ಕಿತ್ಕೊಂಡು ಒಕ್ಕಲೆಬ್ಬಿಸುವಂಥದ್ದನ್ನು ಬಿಟ್ಟರೆ ಬೇರೆ ಯಾವುದೇ ಉದ್ದೇಶ ಇಲ್ಲ. ಎರಡನೇದಾಗಿ ಒಕ್ಕಲೆಬ್ಬಿಸೋ ವಿಷಯದಲ್ಲಿ ಭ್ರಷ್ಟಾಚಾರ ಮಾಡೋದಕ್ಕಾಗಿಯೇ ಈ ಕೆಲಸಕ್ಕೆ ಇಳಿದಿದ್ದಾರೆ ಹೊರತು ಬೇರೆ ಇಲ್ಲ. ಆ ಕಾರಣಕ್ಕಾಗಿ ನಾವು ಇವತ್ತು ಪ್ರಾಂತ ರೈತ ಸಂಘ ಮತ್ತು ಭೂ ಸಂತ್ರಸ್ತರ ಹೋರಾಟ ಸಮಿತಿಯಿಂದ ನಾವು ಒತ್ತಾಯವನ್ನು ಮಾಡ್ತಾಯಿದ್ದೀವಿ ಜಿಲ್ಲಾಡಳಿತಕ್ಕೆ ಮತ್ತು ಜಿಲ್ಲಾ ಜನಪ್ರತಿನಿಧಿಗಳಿಗೆ. ನೀವು ಈಗಲಾದ್ರೂ ಮನಸ್ಸಿಗೆ ತೆಗೆದುಕೊಂಡು, ಈಗ ಮಳೆ ಬೀಳ್ತಿರೋ ಸಂದರ್ಭದಲ್ಲಿ ಈಗೇನು ಒತ್ತುವರಿಯಿಂದ ತೆರವುಗೊಳಿಸಿದ್ದಾರೆ ಕೋಲಾರ ತಾಲೂಕಿನ ಮೊದಲನೇ ಬಾರಿಗೆ, ಅದೇ ರೀತಿಯಾಗಿ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಭೂಮಿಯನ್ನು ಸಹ ಜಂಟಿ ಸರ್ವೆ ಮೂಲಕವಾಗಿ ಬಿಡಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕವಾಗಿ ತಮ್ಮಲ್ಲಿ ಒತ್ತಾಯವನ್ನು ಮಾಡ್ತಾಯಿದ್ರಿ. ಇನ್ನು ಉಳಿದಂಗೆ